ಇದೇ ನೋಡಿ ಕೆರೆ ತಣ್ಣೂರಿನ ವಿಶಾಲವಾದ ಕೆರೆ. ಸಮುದ್ರದ ಥರ ಕಾಣುವ ಈ ಕೆರೆ ವಿಸ್ಮಯನೇ ಒಂದು. ಈ ಕೆರೆಯ ಆಳದಲ್ಲೊಂದು ದೇವಸ್ಥಾನವಿದೆ ಅಂತ ವದಂತಿ ಇದೆ. ಅದು ತುಂಬ ವರ್ಷಗಳಿಂದ ಇದರ ಆಳವನ್ನೇ ಯಾರೂ ತಿಳಿದಿಲ್ಲ ಎಂಬ ಮಾತು ಕೂಡ ಇದೆ. ಈ ವಿಚಾರವಾಗಿಯೇ ಈ ಕೆರೆ ತಣ್ಣೂರು ಪ್ರಖ್ಯಾತಿ ಪಡೆದಿದೆ. ಕೆರೆ ತಣ್ಣೂರು ಎಂಬ ಗ್ರಾಮವೇ ವಿಸ್ಮಯ. ಕೆರೆ ತಣ್ಣೂರು ಎಂಬ ಗ್ರಾಮವೇ ಪ್ರಖ್ಯಾತಿಗೆ ಒಳಪಟ್ಟಿದೆ. ಪೂರ್ತಿ ಇಲ್ಲಿ ಎಲ್ಲವೂ ವಿಸ್ಮಯವೇ ಇರುತ್ತೆ. ಪ್ರಖ್ಯಾತಿ ಪಡೆದಿರುವ ಕೆರೆ ತಣ್ಣೂರು ಗ್ರಾಮಕ್ಕೆ ಪ್ರತಿದಿನ ನೂರಾರು ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಸೇರುತ್ತಾರೆ. ಆದರೆ ಇಲ್ಲಿನ ಒಂದು ವಿಶೇಷ ದೇಗುಲವಿದೆ. ಇಲ್ಲಿಗೆ ಗ್ರಾಮಸ್ಥರಷ್ಟೇ ಹೆಚ್ಚಾಗಿ ಭೇಟಿ ನೀಡುವ ವಿಶೇಷ ಅಚ್ಚರಿ ಪಡುವ ದೇವಸ್ಥಾನ ಹೊಂದಿದೆ. ಕಾಲು ದಾರಿ ರಸ್ತೆಯಲ್ಲಿ ಹೋಗುವ ಈ ದೇವಸ್ಥಾನ ಅದ್ಭುತ ವಿಶೇಷಗಳಿಂದ ತುಂಬಿದೆ. ಆ ದೇವಸ್ಥಾನಕ್ಕೆ ಹೋಗುವ ಮುಂಚೆ ಕೆರೆ ತಣ್ಣೂರು ಗ್ರಾಮದ ಬೆಟ್ಟದ ಮೇಲಿನ ಸೌಂದರ್ಯ ಸವಿದು ಹೋಗೋಣ. ಬನ್ನಿ ಈಗ ನಾವು ಹೋಗೋಣ ಪುರಾತನ ದೇವಸ್ಥಾನ ಕೈಲಾಸೇಶ್ವರ ಸನ್ನಿಧಾನಕ್ಕೆ. ಈಗ ಹೋಗ್ತಾ ಇರೋದು ನಾವು ಪಾಂಡುಪುರ ಮುಖ್ಯ ರಸ್ತೆ. ಇದೇ ರಸ್ತೆಯಲ್ಲಿ ಸ್ವಲ್ಪ ದೂರ ಮುಂದೆ ಹೋದರೆ ನಂಬಿ ನಾರಾಯಣ ಹಳೆಯ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದ ಎಡಭಾಗದಲ್ಲಿ ಮತ್ತೊಂದು ಪುರಾತನ ದೇವಸ್ಥಾನ. ಆ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಹೋದಾಗ ಮತ್ತೊಂದು ರಸ್ತೆ ನಿಮಗೆ ಎದುರಾಗತ್ತೆ. ಆ ರಸ್ತೆಯ ಮುಖಾಂತರ ಸ್ವಲ್ಪ ದೂರ ಹೋದರೆ ನಿಮಗೆ ಸಿಗುವುದೇ ಆ ಪುರಾತನ ದೇವಸ್ಥಾನ. ಕೈಲಾಸೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ.
ಸಮಯವಿರುತ್ತೆ. ಇಲ್ಲಿಗೆ ಬರುವ ಭಕ್ತರು ಪ್ರತಿ ಸೋಮವಾರ ವಿಶೇಷ ಪೂಜೆ ಮಾಡಿಸಿದರೆ ಅದರ ಅನುಭವವೇ ಬೇರೆ. ಬನ್ನಿ ಒಳಗಡೆ ಹೋಗೋಣ. ಎಷ್ಟು ಸುಂದರವಾಗಿದೆ ಈ ದೇವಸ್ಥಾನ. ಬನ್ನಿ ಈಗ ಈ ಊರಿನ ಹಿರಿಯ ಗ್ರಾಮಸ್ಥರಿಂದ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಯೋಣ. ಮತ್ತು ಇದೇ ಥರ ವಿಡಿಯೋ ಮಾಡಲು ನನಗೆ ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನ ನೋಡಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಾವು ಮಾಡುವ ಎಲ್ಲ ವಿಡಿಯೋವನ್ನು ನೋಡಲು ಬೆಲ್ ಬಟನ್ ಒತ್ತಿಕೊಳ್ಳಿ. ಉದಯಲ್ಲಿ ಒಳಗಡೆ ದೇವಸ್ಥಾನ ಐತಲ್ಲ ಕೈಲಾಸೇಶ್ವರ, ಇದೇನಿಗಲ್ಲ ಯಾರು ಜನನೇ ಹೋಗಲ್ಲ. ಹಾಂ, ನಾನು ಸುಮಾರು ಸಲ ಬಂದಿದ್ದೀನಿ. ಹಾಂ, ಬರೀ ಊರವ್ರು ಮಾತ್ರ, ಹೊರಗಡೆ ಜನ ಗೊತ್ತಿಲ್ಲ. ಹೊರಗಡೆ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ದಿನ ಪೂಜೆ ಅಂತಿದೆ. ಡೈಲಿ ಪೂಜೆ ಮಾಡ್ತಾರೆ ಗೊತ್ತವರು. ಡೈಲಿ ಪೂಜೆ. ಹೊರಗಡೆ ಜನಕ್ಕೆ ಯಾಕೆ ಗೊತ್ತಾಗಿಲ್ಲ ಇನ್ನು? ಅದೇನೋ ಭಗವಂತನಿಗೆ ಗೊತ್ತು. ಹಾಂ, ಹೊರಗಡೆ. ಹಾಂ, ನಮ್ಮದವ್ರಿಗೆ ಮೋಸ ಮಾಡಿಲ್ಲ ದೇವರು. ನಮ್ಮದವ್ರಿಗೆ 4-5 ಜನಕ್ಕೆ ಮಕ್ಕಳೇ ಇರಲಿಲ್ಲ. ಹಾಂ, ಯಾವಾಗ ವಾಡ್ಕೊಂಡಪ್ಪ ಪೂಜೆ ಮಾಡೋಕ್ಕೆ ಬಂದು ಸೋಮವಾರ ಅವರು ಸಂತಾನ ಕೊಟ್ಟು ಸಂತಾನ ಭಾಗ್ಯ ಕೊಡ್ತದೆ. ಕೈಲಾಸೇಶ್ವರ ಎಷ್ಟು ವರ್ಷ ಹಳೆಯ ದೇವಸ್ಥಾನ ಅದು? ಅದು ನಮ್ಗೆ ಗೊತ್ತಿಲ್ಲ. ನಿಮ್ಮ ಹುಟ್ಟಕ್ಕಿಂತ ಮುಂಚೆ ಇದೆ ದೇವಸ್ಥಾನ ಅದು. ನೀವು ಹುಟ್ಟಕ್ಕಿಂತ ಮುಂಚೆ ದೇವಸ್ಥಾನ. ನಮ್ಮ ತಂದೆಯವ್ರಿಗೂ ಗೊತ್ತಿಲ್ಲ. ನಿಮ್ಮ ತಂದೆಯವ್ರಿಗೂ ಗೊತ್ತಿಲ್ಲ. ಇವೆಲ್ಲ ಯಾರಿಗೂ ಗೊತ್ತಿಲ್ಲ. ಹಾಂ, ಊರಲ್ಲಿರೋರಿಗೆ ಯಾವ ವರ್ಷ ಕಟ್ಟಿದ್ದು? ಇದು ಅದೆಲ್ಲ ಒಂದೇ ರಾತ್ರಿ ಕಟ್ಟಿರೋದು. ಹಾಂ, ಒಂದೇ ರಾತ್ರಿಯಲ್ಲಿ. ಒಂದೇ ರಾತ್ರಿಗೆ. ಹಾಂ, ಅಲ್ಲೆಲ್ಲ ಹೋಗಿ ಬೆಳ್ಕೊಳ್ಳೋಕೆ ಅರ್ಧ ಆಯ್ತಂತೆ, ಅರ್ಧ ಆದ್ಮೇಲೆ ಬಂತು. ಅದು ಅರ್ಧಂಬರ್ಧ ಆಗೈತೆ ಆ ದೇವಸ್ಥಾನ. ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ. ಜನ ಹೇಳೋದು ಕಂಡಿರೋರು. ಸರಿ ಬುದ್ಧಿ. ಅದು ನಮ್ಮದವ್ರಿಗೆ ಮೋಸ ಮಾಡಿಲ್ಲ. ಮಕ್ಕಳ ಭಾಗ್ಯ ಇಲ್ಲ ಅಂದವ್ರಿಗೆ ಸಂತಾನ ಕೊಟ್ಟು ಸಂತಾನ ಭಾಗ್ಯ ಕೊಡ್ತದೆ ಕೈಲಾಸೇಶ್ವರ. ಸರಿ ಬುದ್ಧಿ.